ವಾಹನ ಸವಾರರು ಮತ್ತು ಪಾದಚಾರಿಗಳು ಸೇರಿದಂತೆ ಅಪಘಾತಗಳು ಸಂಭವಿಸಿದ ಹಾಗೆ ಸುರಕ್ಷತೆ ಮತ್ತು ಕಟ್ಟುನಿಟ್ಟಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕೆಂದು ಪಿಎಸ್ಐ ರಮೇಶ್ ಕುಮಾರ್ ವಾಹನ ಸವಾರರಿಗೆ ತಿಳಿಸಿದರು. ಸೋಮವಾರಪೇಟೆ ಪಟ್ಟಣದಲ್ಲಿ ವಾಹನ ಸವಾರರು ನಿಯಮಗಳನ್ನು ಉಲ್ಲಂಘಿಸುವ ಮೂಲಕ ವಾಹನ ಚಲಾಯಿಸ್ತಾ ಇದ್ದ ಸವಾರರನ್ನು ಪತ್ತೆ ಹಚ್ಚಿ ಅವರನ್ನೆಲ್ಲ ಒಂದೆಡೆಗೆ ಸೇರಿಸಿ ಅವರಿಗೆ ಸಂಚಾರಿ ನಿಯಮಗಳ ಬಗ್ಗೆ ಪಾಠ ಮಾಡಿದರು. 50ಕ್ಕೂ ಹೆಚ್ಚು ವಾಹನಗಳನ್ನು ಪತ್ತೆ ಹಚ್ಚಿ ಸಂಚಾರಿ ನಿಯಮ ಮತ್ತು ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಈ ಸಂದರ್ಭ ಪಿಎಸ್ಐಗಳಾದ ರಮೇಶ್ ಕುಮಾರ್, ಪ್ರಹ್ಲಾದ್, ಲೋಹಿತ್, ಮಂಜು ಶೆಟ್ಟಿ, ಕಾಶಿನಾಥ್, ಮಹಿಳಾ ಪಿಎಸ್ಐ ಉಮಾ, ಸಿಬ್ಬಂದಿಗಳಾದ ಲೋಕೇಶ್, ಸುದೇಶ್, ಮಲ್ಲೇಶ್, ಶರತ್ ಪಾಲ್ಗೊಂಡಿದ್ದರು. ಮಾತಾಡ್ತೀನಿ ಕೊಡಿ ಹಿಂಗೆ ಆಯ್ತು ಅಂತ ಹೊರಟಿಗೆ ಇಲ್ಲಿ ಅಲ್ಲಿ ಅವಾಗಲೇ ನಿನಗೆ ಗಾಡಿ ತೆಗಿ ಅಂತ ಹೇಳಿದ್ರೆ ನಿನ್ಗೆ ತೆಗಿಯಕ್ಕಾಗೋದಿಲ್ಲ. ನಿನಗೆ ಹಾಸನ ತಾನೆ ನೀನು ದೂರು. ಹಾಸನದಲ್ಲಿ ಯಾವುದು ಕೊಡೋದು ಹಾಸನ ತಾನೆ. ಮತ್ತೆ ನಿಂದೆ ಅವರು ನಿಂದು ನೀವು ಇಲ್ಲೇ ತಗೊಂಡು ನಿಂದಪ್ಪ ಯಾಕೆ ಹೇಳಿದ್ರು ನೀವು ಅಷ್ಟು ಇದು ಮಾಡಲ್ಲ. ಈಗ ಇಟ್ಕೊಂಡು ಚೆಕ್ ಮಾಡಕ್ಕೆ ಹೋದ್ರೆ ಇನ್ಶೂರೆನ್ಸ್ ಕಾರ್ಡ್ ಇರಲ್ಲ, DL ಇರಲ್ಲ. ಫುಲ್ಲಾಗಿ ಮಾಡಿಸ್ಕೊತೀರಾ ಅನ್ನಕ್ಕೆ ಹೋದ್ರೆ ಈಗ ಕರೆಕ್ಟಾಗಿ ಒಂದು ಹೆಲ್ಮೆಟ್ ಹಾಕೊಂಡು ನೀಟಾಗಿ ಬರಲ್ಲ. ಮತ್ತು ಪಾರ್ಕಿಂಗು ಕೂಡ ತೌರ ಅಷ್ಟೇ ಪ್ರಜಾ ರೂಲ್ ಆಗೋದೇ ಇನ್ನು ನಾವು ಅವಕಾಶ ಕೊಡಲ್ಲ. ಈ ಸರಿ ಏನಿದೆ ಒಂದು ಅವಕಾಶ ಕೊಡ್ತೀವಿ, ಎಲ್ಲ ಚೆಕ್ ಮಾಡಿ ಅವ್ರು ಹೆಲ್ಮೆಟ್ ಯಾರಿಲ್ಲ ಹೆಲ್ಮೆಟ್ ತಂದು ನೀವು ಬಿಲ್ ಸಮೇತ ತಂದು ಪರ್ಚೇಸ್ ಮಾಡಿ ನಿಮ್ಗೆ ತಂದು ಕೊಟ್ಟರೆ ಇದು ಕೊಡ್ತೀವಿ. ನಮಗೆ ನಿಮ್ಮ ಫೈನ್ ಹಾಕೋ ಉದ್ದೇಶ ಏನಿಲ್ಲ, ಆಯಿತಾ. ನಮಗೆ ನೀವು ಸುರಕ್ಷತೆಯಿಂದ ಓಡಾಡಬೇಕು ಅನ್ನೋದು ಅಷ್ಟೇ ಉದ್ದೇಶ. ರೂಮ್ ತಗೊಂಡು ನೀವು ಈಗ ಹೋಗಿ ಹೆಲ್ಮೆಟನ್ನು ಪರ್ಚೇಸ್ ಮಾಡಿ, ಈಗ ನೀವು ಇನ್ನೊಂದು 1000 ಫೈನ್ ಕಟ್ಟೋದ್ರ ಬಂತು, ಅದೇ 1000 ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ತೊಗೊಂಡು ಬನ್ನಿ, ನಾನು ತೋರಿಸಿ ನಾನು ತಗೊಂಡಿದ್ದೀವಿ ನೀವು ಹಾಕೊಂಡು ಹೋಗ್ತೀವಿ ಅಂತ ಕೊಡ್ತೀವಿ. ಇಲ್ಲ ಅಂದರೆ ನಾವು ಫೈನ್ ಹಾಕೋದು ಅದ್ರ ಹಿಂದ್ಗಡೆ DL ಹಿಡಿತೀವಿ, ಇನ್ಸೂರೆನ್ಸ್ ಕೊಡ್ತೀವಿ. ಗಾಡಿಗೆ ಬಂದು ತಿಳ್ಕೊಂಬಿಡಿ, ನೀವು ಬೈಕ್ ಮುಗ್ತಿದ್ದೀರ ಅಂತಂದರೆ ನಿಮ್ಮ ಹತ್ರ DL ಮತ್ತು ಇನ್ಸೂರೆನ್ಸ್ ಇರಲೇಬೇಕು. ನಾವು ಕೆಲಸ ಮಾಡಿದೆ ದಿವಸಕ್ಕೆ 1000 ಸಂಪಾದನೆ ಮಾಡೋಕ್ಕೆ ಒಂದು ಚೂರು ಆಕ್ಸಿಡೆಂಟ್ ಆಯ್ತು ಅಂತಂದರೆ ನನಗೆ ಒಂದು ಸಣ್ಣ ಪುಟ್ಟ ಏಟಾಯ್ತು ಅಂದರೆ ಒಂದು ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಗೊತ್ತಿದೆ. ಕನಿಷ್ಠ ಅನ್ನೋದು 25,000 ಬಿಲ್ ಆಗ್ತದೆ. ಸಣ್ಣ ತಲೆಗೆ ಆಯ್ತು ಕೈಗೆ ಆಯಿತು. ಅದೇ ನಾವು ಇನ್ನೊಬ್ಬರು ಗುದ್ದಿ ಅವ್ನಿಗೆ ಏಟಾಯ್ತು ಅಂದರೆ ನಮ್ಮೂರ ಜೊತೆಗೆ ಅವ್ನಿಗೆ ಏಟಾಯ್ತು ಅಂದರೆ ಅವ್ನ ಜೀವನ ತಂದಂಗಾಗುತ್ತೆ. ಮತ್ತು ಇನ್ಸೂರೆನ್ಸ್ ಅವ್ನಿಗೆ 2 ಲಕ್ಷ 3 ಲಕ್ಷ 5 ಲಕ್ಷ ಸತ್ತರೆ 25 ಲಕ್ಷ ಕೊಡ್ಬೇಕು. ಏನಿದೆ ಅಂತ ತಂದು ಕೊಡ್ತೀರಾ? ಏನು ಬೈಕಲ್ಲಿ ಓಡೋರಲ್ಲಿ ಕೊಡೋದಿರ್ತೀರಲ್ಲ, ಬೈಕಲ್ಲಿ ಯಾರು ಓಡಾಡ್ತೀವಿ? ಸಾಮಾನ್ಯ ಜನಗಳು ಓಡಾಡೋದು, ಆಯಿತಾ. ನಾವು 500,000 ರೂಪಾಯಿಗೆ 1000 ರೂಪಾಯಿ ಕೆಲಸ ಮಾಡ್ತೀವಿ, ನಾವು ಅವರೇ ಓಡಾಡೋದು. ನನಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ಯಾರು ಜವಾಬ್ದಾರಿ ಆಗ್ತದೆ? ನನ್ನ ಮನೆ ಮಠ ಕಳ್ಕೊಂಡು ನಮ್ಮ ಹೆಂಡತಿ ಮಕ್ಕಳು ಬೀದಿ ಉಳಿಸ್ಕೊಂಡು ಬಂದು ನಾವು ಲೈಫ್ ಕಳ್ಕೋಬೇಕಾಯ್ತು. ನಾವು ಹೆಲ್ಮೆಟ್ ಹಾಕೋ ಉದ್ದೇಶನೂ ಅಷ್ಟೇ. ಹೆಲ್ಮೆಟ್ ನಮ್ಮ ಸೇಫ್ಟಿ ಇದೆ. ನಮ್ಮ ಸೇಫ್ಟಿ ಇರ್ತಾನೆ. ಒಂದು ನಾವು ಗಾಡಿ ಹೊರಡ್ತೀವಿ, ಮಳೆ ಇದೆ, ಸ್ಲಿಪ್ ಆಗುತ್ತೆ, ಜಾಸ್ತಿ ಇರ್ತವೆ, ಅದಕ್ಕೆ ನೀವು ಕಡ್ಡಾಯ ಹೆಲ್ಮೆಟ್ ಹಾಕಬೇಕು, DL ಇಟ್ಕೊಂಡಿರ್ಬೇಕು. ಇವತ್ತು ಈ ಹಿಂದ್ಗಡೆ ಕೂತಿರೋರಿಗೆ ಏಟಾದ್ರೇ ನೀವೇ ಕಟ್ಟಬೇಕು ಅಂತೇಳಿ ಎಲ್ಲ ಇನ್ಸೂರೆನ್ಸ್ ಕಂಪ್ನಿಗಳೆಲ್ಲ ಫೈಟ್ ಮಾಡಿ ಕಾನೂನುಗಳು ದಿವಸ ಚೇಂಜ್ ಆಗ್ತಿದ್ದಾರೆ. 3 ಜನ ಹಾಕ್ಕೊಂಡು ಓಡಾಡ್ತಿರ್ತೀರ. 3 ಜನ ಹಾಕೋದಕ್ಕೆ ನಿಮ್ಗೆ ಯಾವುದಕ್ಕೂ ಈ ಪ್ರಾವಿಷನ್ ಇಲ್ಲ. ಒಂದು ಚೂರು ಬಂದು ಯಾವುದೋ ಒಂದು ಆಟೋನೋ ಲಾರಿನೋ ಸಣ್ಣ ಬೈಕ್ ಹಾಕ್ತಿರ್ತೀರ, ಒಂದು ದೊಡ್ಡ ಲಾರಿ ಸುಮಾರಾಗಿ ಬಸ್ ಲಾರಿ ಕಚ್ಚಾರೋ ಬೀಳತ್ತೆ. 3 ಜನ ಹಿಂಗೆ ಅಂತ ಸದೈತಾನೆ 2 ಕೈ ಕಾಮ್ಬಿಡ್ತಾರೆ, ಆಯಿತಾ. ಹಿಂಗೆಲ್ಲ ಆಗ್ತವೆ. ಟ್ರಿಪಲ್ ರೈಡಿಂಗ್ ಓಡಿಸ್ಬಾರ್ದು.